ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ನಾನೊಂದು ಸಿಂಪಲ್ ಆಗಿರೋ ಜೀರಿಗೆ ಆ್ಯಂಡ್ ಮೆಣಸು ಯೂಸ್ ಮಾಡಿ ಮಾಡ್ತಾ ಇರೋ ರಸಮ್ ಮಾಡ್ತಾಯಿದ್ದೀನಿ. ಇದು ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇವತ್ತು ಅವ್ರನ್ನ ನೆನೆಸ್ಕೊಂಡು ನಾನು ಇವತ್ತು ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ. ಇದಕ್ಕೆ ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು 4-5 ಹುಳಿ ಟೊಮ್ಯಾಟೊ, ಒಂದು ಉಂಡೆಯಷ್ಟು ಹುಣಸೆಹಣ್ಣು ಮತ್ತು ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಅದು ಆರಿದ್ಮೇಲೆ ನಾವು ಅದನ್ನೆಲ್ಲನೂ ಚೆನ್ನಾಗಿ ಹಿಂಡ್ಕೊಂಡು ಕಿವುಚ್ಕೊಂಡು ಅದರ ರಸನ ಸಪ್ರೇಟಾಗಿ ಇಟ್ಕೊಬೇಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಜಜ್ಕೊಂಡಿರೋ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಮೆಣಸಿನ ಪುಡಿ, ಜೀರಿಗೆ ಪುಡಿ, ಉಪ್ಪು ಇಷ್ಟು ಇಟ್ಕೊಳ್ಬೇಕು. ಸೊ ಫಸ್ಟು ನಾವು ಎಲ್ಲನೂ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕಿ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ, ಜಜ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರಿದ ಮೇಲೆ ಆಮೇಲೆ ಸ್ವಲ್ಪ ಜಾಸ್ತಿ ಒಣಮೆಣಸಿನ್ಕಾಯಿ ಹಾಕಬೇಕು. ಯಾಕೆಂದರೆ ನಾವು ಇದಕ್ಕೆ ಖಾರ ಪುಡಿ ಯೂಸ್ ಮಾಡಲ್ಲ. ಒಣಮೆಣಸಿನ್ಕಾಯಿ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಆಮೇಲೆ ನಾವು ಸೂಸ್ಕೊಂಡಿರ್ತೀವಲ್ಲ ನೀರು, ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ಮೇಲೆ ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿನ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇದನ್ನು ಕುದಿಯೋ ತನಕ ಬಿಡಬಾರ್ದು. ಅಂದರೆ ಕಡಿಮೆ ಉರಿಯಲ್ಲಿ ಒಂದು ರೌಂಡ್ ಕುದಿಯೋ ತನಕ ಬಿಟ್ಟರೆ ಸಾಕು. ಜಾಸ್ತಿ ಉರಿಯಲ್ಲಿ ಕುದಿಸ್ಬಿಟ್ರೆ ಅದೆಲ್ಲ ಕಹಿ ಆಗಿಬಿಡತ್ತೆ. ಯಾಕೆಂದರೆ ಮೆಣಸು ಮತ್ತು ಜೀರಿಗೆ ಹಾಕಿರೋದ್ರಿಂದ ಕಹಿ ಆಗಿಬಿಡತ್ತೆ. ಇದಕ್ಕೆ ನಾವು ಖಾರ ಪುಡಿ ಯೂಸ್ ಮಾಡಲ್ಲ. ಇದು ಬಿಸಿ ಅನ್ನದ ಜೊತೆಗೆ ಸೈಡ್ಗೆ 1-2 ಪೀಸ್ ಚಿಕನ್ ಫ್ರೈ ಅಥವಾ ಫಿಶ್ ಫ್ರೈ ಅಥವಾ ಎಗ್ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫೀಡ್ಬ್ಯಾಕ್ ಹೇಳಿ. ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.